ವರ್ಷ 3 ತಿಂಗಳ ನಂತರ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗಿರತಕ್ಕಂಥದ್ದು ಬಹುತೇಕ ಜನರಿಗೆ ಖುಷಿ ತಂದಿದೆ. ಅಲ್ಪ ಸ್ವಲ್ಪ ನಮ್ಮ ರಾಜ್ಯದ 5 ಬಾರಿ 6 ಬಾರಿ ಗೆದ್ದಿರತಕ್ಕಂಥ ಭಾಳಷ್ಟು ಜನ ಶಾಸಕರಿಗೆ ಅವಕಾಶ ಸಿಗಲಿಲ್ಲ ಅಂತಕ್ಕಂಥ ನೋವಿದೆ. ಆ ನೋವಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಏಕೆಂದರೆ ಇವತ್ತು ಸಮುದಾಯ ಮತ್ತು ಪ್ರಾದೇಶಿಕ ಮತ್ತು ಜಿಲ್ಲಾ ವ್ಯಾಪ್ತಿ ಒಳಪಟ್ಟಂತೆ ಒಂದು ಉತ್ತಮವಾಗಿರ್ತಕ್ಕಂಥ ಕ್ಯಾಬಿನೆಟನ್ನು ವರಿಷ್ಠರು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ವ್ಯತ್ಯಾಸಗಳು ಆಗಬಹುದು. ನಮ್ಮ ಏನು ಶಾಸಕರು ರಾಜೀನಾಮೆ ಕೊಡಲಿಕ್ಕೆ ಇವತ್ತು ಏನು ವಿಧಾನಸೌಧಕ್ಕೆ ಹೋಗ್ತಾ ಇದ್ದಾರೆ, ತುಂಬ ನೋವಿನ ಸಂಗತಿ. ದಯಮಾಡಿ ಯಾರು ಕೂಡ ಇವತ್ತಿನ ತುಂಬಿದ ಸರ್ಕಾರ, ಯಾಕಂದರೆ ತಮ್ಮನ್ನು ಶಾಸಕರಾಗಿ ಕಾರ್ಯಕರ್ತರು ಮಾಡಿದ್ದೇವೆ, ತಮ್ಮನ್ನು ಮಂತ್ರಿಗಳಾಗಿ ನೋಡಿದ್ದೇವೆ. ಏನೋ ಸ್ವಲ್ಪ ದಿನ ಕಾಲ ತಮಗೆ ಶಾಸಕರಾಗಿ ಉಳಿದ್ರು ಕೂಡ ಮುಂದಿನ ದಿನಗಳಲ್ಲಿ ತಮಗೆ ಅವಕಾಶ ಸಿಗ್ತದೆ. ಏನು ಇವತ್ತು ಕಾರ್ಯಕರ್ತರು 3 ವರ್ಷ 3 ತಿಂಗಳಾದರೂ ಕೂಡ ಕಾರ್ಯಕರ್ತರಿಗೆ ಯಾವುದೇ ಒಂದು ಅವಕಾಶ ಸಿಗದಿದ್ರು ಕೂಡ ನಾವೆಲ್ಲ ಪ್ರಾಮಾಣಿಕ ಪಕ್ಷದಲ್ಲಿ ಉಳಿದಿದ್ದೀವಿ ಅಂದರೆ ನಮಗೆ ಮುಂದಿನ ದಿನಗಳಲ್ಲಿ ನಿಮ್ಮಂತರ ನೋಡಿ ನಮಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಅಂತ ಮನೋಭಾವನೆ. ಏನು ಬರ್ತಕ್ಕಂಥ ಈ 34 ಜನ ಕ್ಯಾಬಿನೆಟ್ ಸಚಿವರು ಇಡೀ ರಾಜ್ಯದ ಪೂರ ಓಡಾಡಿ ಪಕ್ಷವನ್ನು ಕಟ್ಟುವ ಮೂಲಕ ಏನು 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಚುಕ್ಕಾಣಿ ಹಿಡಬೇಕು, 29ಕ್ಕೆ ನಮ್ಮ ರಾಹುಲ್ ಸಾಹೇಬರನ್ನ ಪ್ರಧಾನಮಂತ್ರಿಯಾಗಿ ನೋಡಬೇಕಂದ್ರೆ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಅಲ್ಲಿ ಕಾರ್ಯಕರ್ತಗಳಿಗೆ ಒಂದು ಸೊಸೈಟಿಯ ಮೆಂಬರಿಂದ ಹಿಡಿದು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನದವರು ಕೂಡ ಕಾರ್ಯಕರ್ತರಿಗೆ ಈಗಿರ್ತಕ್ಕಂಥವ್ರನ್ನ ರೀಶಫಲ್ ಮಾಡಿ ಅವ್ರಿಗೆ ಅವಕಾಶಗಳನ್ನು ಕೊಡಬೇಕಂತ ಒಬ್ಬ ರಾಜ್ಯದ ಕುಶಲಕರ್ಮಿ ಕಾಂಗ್ರೆಸ್ ವಿಭಾಗದ ರಾಜ್ಯಾಧ್ಯಕ್ಷನಾಗಿ ವರಿಷ್ಠರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ, ಪ್ರಾರ್ಥನೆಯನ್ನು ಮಾಡ್ತೇನೆ. ನಮಸ್ಕಾರಗಳು.